ಪರವಾಗಿಲ್ಲ, ಭಕ್ತರು ಆದ್ರೂ ಪರವಾಗಿಲ್ಲ. ಯಾವ್ದೊಬ್ಬ ಡ್ರೈವರ್ ಹೇಳ್ತೀನಿ ಕೇಳಿ, ನಾನೊಬ್ಬ ಡ್ರೈವರ್, ಒಬ್ಬ ಕುಟುಂಬಕ್ಕೆ ಹೇಳ್ತೀನಿ, ಯಾರು ಗಾಡಿ ಚಾಲನೆ ಮಾಡ್ತೀರ ಅದು ಡ್ರೈವರ್ಗೆ ಅಂತಲ್ಲ. ಇಕಡಿಗೆ ಆ ಕಡೆ ತಂತಿ ಚಿಕ್ಕ ಮಗು ಬಿದ್ದಿದೆ ನೋಡಿ. ಯಾರೇ ಒಬ್ಬರಿಗೆ ಹೇಳ್ತೀನಿ, ಯಾರು ಗಾಡಿ ಓಡಿಸ್ತೀರ ದಯವಿಟ್ಟು ನಿಮಗೆ ಗಮನ ಇರಲಿ, ನಿಮ್ಮ ಕುಟುಂಬ ಇರುತ್ತೆ. ಜೊತೆಗೆ ಟೂರಿಸ್ಟ್ ಡ್ರೈವರ್ಗಳಿಗೆ ದಯವಿಟ್ಟು ವಿನಂತಿ ಏನಂದ್ರೆ, ಅವ್ರ ಕುಟುಂಬ ಸಮೇತ ಬಂದಿರ್ತಾರೆ, ನಿಮ್ಮನ್ನ ಬಂದಿರ್ತಾರೆ, ದಯವಿಟ್ಟು ಗಾಡಿ ನಿಧಾನ ಕೊಡಿಸಿ. ನಿದ್ದೆ ಬಂದ್ರೆ 10 ಸೆಕೆಂಡ್ 10 ನಿಮಿಷ ನಿಂತ್ಕೊಂಡ್ರೆ ಯಾರೇನು ದೇಶನ್ ಕೊಳ್ಳೆ ಹೋಗಲ್ಲ. ನಿಂತ್ಕೊಂಡಿದ್ದು ಆರಾಮಾಗಿ ಹೋಗಿ ನೋಡು. ಮೊನ್ನೆ ಒಂದೇ ಕುಟುಂಬ 13 ಜನ ಸಾವಾದರಂತೆ. ಒಂದ್ಸರಿ ಅವರಿಗೆ ಶಾಂತಿ ತೋರಣ ಎಲ್ಲರೂ ಒಂದೇ 1 ನಿಮಿಷ ಮೌನ ಆಗಿರೋಣ. ಅದದ ಆಯ್ತಾ? ತುಂಬಾ ಸಂತೋಷ. ಯಾಕೆ ಇದು ಹೇಳ್ತೀನಿ ಅಂದ್ರೆ, ಯಾವುದೇ ಮನುಷ್ಯ ಹುಟ್ಟದ ಅಪರೂಪ, ಅರ್ಥದ ಯಾವ ಮನುಷ್ಯನಿಗೆ ಯಾರು ಮೋಸ ಮಾಡಬಾರ್ದು. ಈಗ ಇವತ್ತು ನಮಗೆ ದೇವ್ರು ಸಿಕ್ಕಿದೆ, 5 ಅಡಿಗೆ ನೀರಿದೆ, 8 ಅಡಿ ವಿಗ್ರಹ ಮೂರ್ತಿ ಇದೆ. ವಿಗ್ರಹ ಮೂರ್ತಿ ಹೇಗಿದೆ ಹಾಗೆ ಮಕ್ಕಳಿದೆ ನನಗೆ ನೋಡೋದು. ಯೂಟ್ಯೂಬ್ ಅಲ್ಲಿ ನೋಡಿ, ಮಕ್ಕಳಿಲ್ಲ ಊರು ಬಜಾರ್ ಅಂತ ಕಾರ್ಯಕ್ರಮ ಓದಿಸ್ತಾ ಇದೀನಿ. ದಯವಿಟ್ಟು ನೋಡಂಗಿದ್ರೆ ಹೆಂಗೆ ವಿಗ್ರಹ ಹಂಗೆ ಮಕ್ಕಳಿದ್ದಾರೆ, ಅರ್ಥದ. ಇಲ್ಲಿ ರಸ್ತೆ ನಾಯಿ ಲೆಕ್ಕಲ್ಲ, ಕಳ್ಳು ಕಡಿಯಲ್ಲ, ನಾವಂತೂ ಮೋಸ ಮಾಡಲ್ಲ. ಗೊತ್ತರೆ ಏನ್ ನೀವು ಅನ್ನ ಹಾಕ್ತೀರಿ, ಏನ್ ನೀವು ದುಡ್ಡು ತಂದು ಕೊಡ್ತೀರಿ, ಏನ್ ನೀವು ಬಟ್ಟೆ ಕೊಡ್ತೀರಿ, ಇದೇ ಬಟ್ಟೆ ಹಾಕಿರೋದು ನಾವು. ಯಾವತ್ತು ಯಾವ ಮನುಷ್ಯ ದೇವರಾಗಲ್ಲ, ಯಾರು ಕವಳೆ ಹಾಕ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಇಲ್ಲಿ ಎಲ್ಲ ಕಡೆ ಏನ್ ಮಾಡ್ತಾರೆ ನಮಗೆ ಬೇಡ, ಬೇರೆ ಕಡೆ ಹಂಗ್ ಮಾಡಿ ಹಿಂಗ್ ಮಾಡಿ ಅನ್ಬೇಡಿ. ಈ ಉದಾಹರಣೆ ಮೊನ್ನೆ ಒಂದ್ ಯಾರೋ 80,000 ಇಸ್ಕೊಂಡ್ರಂತೆ, ಹೇಳ್ಕಳ್ಸಿರಂತೆ ಯಾರೋ ಒಬ್ಬ ಮನುಷ್ಯ. ಏನಂತ, ನನ್ನ ಶಕ್ತಿ ಕೊಂಡೋಗ್ತಾರಂತೆ, ನನಗೆ ಗೊತ್ತಿದ್ದಲ್ಲೇ ನನಗೆ ಮೋಸ ಮಾಡಿ ಇಲ್ಲಿಂದ ಮಣ್ಣ ಕಲ್ಲ ಕೊಂಡೋದ್ರೆ ದೇವ್ರ ಶಕ್ತಿ ನನ್ನ ಶಕ್ತಿ ಕಾಣ್ತಾರಂತೆ. ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಇವತ್ತು ಶಕ್ತಿ ಇದೆ ಅಂತ ಹೇಳಲ್ಲ, ಇದೇ ಕೈ ಶಕ್ತಿ ಇರೋದಿರ್ಬೋದು. ನಾನು ಎಲ್ಲ ಶಕ್ತಿ ಇದೆ ಅಂತ, ನನ್ ದೇವ್ರು ಬರುತ್ತೆ ಅಂತ, ನಂಗೆ ದೇವ್ರ ಶಕ್ತಿ ಇದೆ ಅಂತ ಯಾವುದೇ ಒಂದು 100 ಟೀಪ್ ನಾವು ಫ್ರೀ ಕೊಡ್ತಿಲ್ಲ, ಒಂದು ಕಲವು ಫ್ರೀ ಆಗಲ್ಲ. ಡ್ರೈವರ್ ನಿಕ್ಕಿಲ್ಲ, ನಾನೇ ಡ್ರೈವರ್, ಅದೇ ಕಾರಣ ಬರ್ತೀನಿ. ಯಾವತ್ತು ಮನುಷ್ಯ ನಾನು ನನ್ನದು ನನ್ನಿಂದಲೇ ಬಿಟ್ಟಾಗ ಅವ್ನು ಸತ್ಯವಂತ ಆಗ್ತಾನೆ, ಅರ್ಥಪದ. ಮೋಸ ಮಾಡಬಾರ್ದು. ಏನ್ ಗೊತ್ತಾ, ಯಾರೊಬ್ಬರಿಗೆ ಒಂದು ಮನೆ ಕಟ್ತಾರೆ, ಆ ಮನೆ ಹೋಗಿ ಊಟ ಮಾಡ್ಕೊಂಡ್ಬರ್ಬೇಕು ಪ್ರೀತಿಯಿಂದ. ಆ ಮನೆ ಕೆರೆಯೋದು ಯಾವಾಗ ಅಂತ ಯೋಚನೆ ಮಾಡಬಾರ್ದು, ಅರ್ಥಪದ. ಯಾರೋ ಒಂದು ಕಾರ್ತ ಅಂತಾರೆ, ಆ ಕಾರ ಒಂದು ಡಾಬರ್ಸ್ಬೋದು, ಯಾವ ಪಂಚರ್ ಆಗುತ್ತೆ ಯೋಚನೆ ಮಾಡಬಾರ್ದು ರೈತರು, ಅರ್ಥಪದ. ಅಕ್ಕಪಕ್ಕ ಮನೆ ಕೆಟ್ಟ ಮಾತಾಡೋದು ಬಿಡಿ, ಕೆಟ್ಟ ಹೇಳೋದ್ ಬಿಡಿ. ಸಾಕಷ್ಟು ಉದಾಹರಣೆ ಕೊಡ್ತಾ ಹೋಗ್ತೀನಿ ನಾನು. ಹಿಂಗಂದ್ರೆ ನಾನು ಇವನು ಚನ್ನಗಿರಿ ಹತ್ರ ಹೋಗಿದ್ವಿ, ಅಲ್ಲಿ ಮನೆಗೆ ಮಗಳು ನೆನಕಣಕ್ ಹೋಯ್ತು ನನಗೆ. ನಾನು ನೆನಕ ಹೋದೆ, ಗಲಾಟೆ ಆಗ್ತಿತ್ತು. ಏನಕ್ಕೆ ಅಂತ ಹೋಗಿ ಕೇಳಿದೆ. ಮಗ ಗಂಡ ಇದ್ದು ಬಹಳ ನುಣ್ಣಗಿದ್ದರಂತೆ, ಓದಿಲ್ಲ. ಅವ್ರು ಏನಾಗಿದ್ದಾರೆ, ಅವ್ನಿಗೆ ಕಾಶಿ ಹೊಡ್ಬಿಡ್ತಿತ್ತು, ನನಗೆ ಕಾರ್ಪೆಂಟರ್ ಅಂತೆ, ಕಾಶಿ ಹೊಡ್ಬಿಡ್ತಂತೆ. ಅವಾಗ ಮಗಳು ಕೆಲ್ಸಕ್ಕೆ ಹೋಗಬೇಕಂತ, ಹೋಗಕ್ಕ ಬೇಡವಾ? ಹಾಸ್ಪಿಟ್ಲ್ ಆಯಾ ಕೆಲಸ ಮಾಡಕ್ ಹೋಗುತ್ತಂತೆ, ಅದು ಓದಿಲ್ಲ. ಒಂದು ಮೀಡಿಯಂ ವಯಸ್ಸಾಗುತ್ತೆ ನನ್ನ ತಂಗಿ, ಹೆಂಗಿರ್ತಾಳೆ, ನೋಡಕ್ಕೆ ಒಂದು ಚೆನ್ನಾಗಿರ್ತಾಳೆ. ಅಲ್ಲಿ ಹಗಲತ್ತು ನಮ್ಮಂತ ಊರಾಡ್ಕೊಂತಾರಂತ ಅವಳನ್ನ, ಯಾಕೆ ಕೆಲ್ಸಕ್ಕೆ ಹೋದ್ರೆ. ರಾತ್ರಿ ಹೊತ್ತು ನೈಟ್ ಡ್ಯೂಟಿಗೆ ಹೋದ್ರೆ ಹೆಂಗ್ಸಲ ಹಾಕ್ಯಂತಾರೆ, ಅವ್ರು ನೆನೆಕಣಕ್ ಹೋಯ್ತು. ಅಂದ್ರೆ ನೀವು ಗಂಡರ ಮನೆ ಬಗ್ಗೆ ಮಾತಾಡೋ ಬದಲು ನಿಮ್ಮನ್ನ ಬಗ್ಗೆ ನೋಡ್ಕೊಳ್ಳಿ. ನಿಮ್ಮ ಹಸ್ಬೆಂಡರಿಲ್ವಾ, ನಿಮ್ಮ ಹೆಂಡತಿ ಮಕ್ಳಿಲ್ವಾ? ನೀವು ಅಂತ ಆರ್ಕಣ ಅಂತ ಪುಣ್ಯಾತ್ಮ ಅಷ್ಟೊಂದು ಪುಣ್ಯ ಮಾಡಿದ್ರೆ, ಅಷ್ಟೊಂದು ನೀವು ಪೌರ ಪುರುಷ ಆದ್ರೆ, ಅಷ್ಟೊಂದು ನೀವು ಹೆಣ್ಮಕ್ಳು ಅಷ್ಟೊಂದು ನೀವು ಒಳ್ಳೆಯರಾದ್ರೆ, ಗೃಹಿಣಿಯರಾದ್ರೆ ಅವ್ರಿಗೆ ಸಹಾಯ ಮಾಡಿ. ಯಾರಿಗೆ ಕೆಲ್ಸಕ್ಕೋ ಸಹಾಯ ಮಾಡಿ. ಅತಿ ಹೇಳ್ತಾರೆ, ಯಾರ ಬಗ್ಗೆ ಬಗ್ಗೆ ನೋಡೋದ್ ಬಿಡಿ, ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ಅಂತ. ಅವಲ್ಲ 3 ಡಿಗ್ರಿ ಹೇಳಿದೆ ನಾನು, 2 ಡಿಗ್ರಿ, 1 ಡಿಗ್ರಿ ಅಪ್ಪ ಸಾಕ ಡಿಗ್ರಿ, 2ನೇ ಡಿಗ್ರಿ ಕಂಡ ಬಗ್ಗೆ ಮಾತಾಡಬಾರ್ದು, ಕಂಡ ಮೇಲೆ ಬಗ್ಗೆ ನೋಡಬಾರ್ದು. 3ನೇ ಡಿಗ್ರಿ ಹೇಳಿ ಆಸೆಯಲ್ಲಿ ಕಾಚೆ ದುರಾಸೆ ಪಡಬಾರ್ದು ಅಂತ 3 ಡಿಗ್ರಿ ಓದಿರ್ಬೇಕು ಮನುಷ್ಯ. ಏನ್ ಮತ್ತೆ ಯಾವತ್ತು ಯಾವ ನೆಮ್ಮದಿಗಿದ್ದಾನೆ ಅವನೇ ಶ್ರೀಮಂತ, ಯಾರು ಆರೋಗ್ಯ ಇದ್ದಾನೆ ಅವನೇ ಕೋಟ್ಯಾಧಿಪತಿ, ಅರ್ಥದ. ನಾವು ನೋಡಿ 18 ಜನ ಒಂದೇ ಮನೆ, ನಾನು ಹೊಗಳ್ತಿಲ್ಲ, ನಂದ ಹೊರಗೆ ಹೊರಗೆ ನಮ್ಮನೆ ಪ್ರಸಾದ ತರಕ್ ಹೋದ್ರೆ ಯಾರು ಕೇಳಿ, ಒಳಗಡೆ ಸಿಮೆಂಟ್ ಇದೆ. ಪ್ರಸಾದ ತರಕ್ ಹೋದ್ ಯಾರು ಕೈ ಎತ್ತಿ ನಮ್ಮನೆಗೆ? ಒಳಗಡೆ ಅಡಿಗೆ ಮಾಡಿದಾಗ ಮಾತ್ರ ಸಿಮೆಂಟ್, ಮೆಕ್ಕಿದೆಲ್ಲ ಬೊಗಡೆ ಐತಿ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಕೇಳಿ ಅಡಿಗೆ ಮಾಡ್ತೇವೆ. ನಾನು ಒಂದೇ ಒಂದು ಸೋಫಾ ಹಾಕಿದ್ದೀನಿ, ನಮ್ಮ ಅಣ್ಣ ಕೇಳಿ. ಹೊರಗೆ ಬಂದ್ರೆ ಕೇಳಿ, ಒಂದೇ ಒಂದು ಸೋಫಾ ನೆಂಟು ಬಂದ್ರೆ ಮಾತ್ರ ನೆಲದಲ್ಲೇ ಮಲಗ್ಬೇಕು, ನೆಲದಲ್ಲೇ ಸಾಯ್ಬೇಕು. ನಾವು ಆರೋಗ್ಯವಂತರು, ನಾನು ತುಂಬಾ ಶ್ರೀಮಂತ. 43 ವರ್ಷ, ಬರೋ ತಿಂಗಳು 20 ತಾರೀಕು ನನಗೆ. ನಾನು ಆದ್ರೆ ಇವತ್ತು ಒಂದೇ ಒಂದು ಇಂಜೆಕ್ಷನ್ ಕೊಡ್ಸಿದ್ದು, ನನಗೆ ಒಂದೇ ಒಂದು ಇಂಜೆಕ್ಷನ್ ಕೊಡ್ಸಿದ್ದ. ಜರ ಬಂದವೆ ಅಂತ ಇದುವರೆಗೆ ಇಂಜೆಕ್ಷನ್ ಅದು ಬೆಡ್ ತಗೊಂಡ್ಬಿಟ್ರೆ ಉಪಾಯ ಮಾಡಿ 8 ಡಾಕ್ಟರ್ ಸರ್ಕೊಂಡು ಒಬ್ಬ ಏನ್ ಮಾಡೋದು, ನಾನು ತಗೊಂಡ್ಬಿಟ್ರಲ್ಲವ. ಆದ್ರೂ ಒಂದು 10 ನಿಮಿಷ ಚೆಕ್ ಮಾಡಕ್ ಹೇಳ್ಬೋದು, ಹಿಂಗಂತಿದ್ದೀವೋ ಏನಂತಾರ ಅಂತ. ಸದ್ಯ 10 ನಿಮಿಷ ಆದ್ಮೇಲೆ ಏನಿಲ್ಲ, ನಿಮ್ಗೆ ಆರಾಮಾಗಿದ್ದೀರಾ ಅಂದ. ಒಂದೇ ಒಂದು ಹಾಸ್ಪಿಟಲ್ ಡ್ಯಾನ್ಸ್ ಕೊಟ್ಟಿಂಗೆ ಹೊಡ್ಕೊಂಡ್ ಬಂದ, ಏನಿಲ್ಲ ಅಂತ. ಏನ್ ಹೇಳಿ, ಮನುಷ್ಯನಿಗೆ ಏನೋ ಕಾಲಿಲ್ದ ಶ್ರೀಮಂತ, ಅರ್ಥಕ್ಕದ. ಗಂಡರ ಮನೆ ಬಗ್ಗೆ ನೋಡೋದ್ ಬಿಡಿ. ಆಮೇಲೆ ಏನ್ ಹೇಳ್ತೀನಿ ಅಂದ್ರೆ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ನಿಮ್ ನೆನಪಿರ್ಲಿ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಊರಗಾಲ ಯಾರ ಬಂದು ನಮ್ಮ ದುರ್ಗಾ ಸ್ಥಳ ಅಂತೇಳಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ದುಡ್ಡು ಕೊಡಿ, ಫೇಸ್ಬುಕ್ ದುಡ್ಡು ಕೊಡಿ, ಲೈವ್ ಅಲ್ಲಿ ದುಡ್ಡು ಕೊಡಿ, ಚೀಟಿ ಹಾಕಿದೀವಿ, ಚೀಟಿ ಹಾಕ್ತಿದ್ದೀವಿ, ಹಂಗೆ ಹಿಂಗೆ ಅಂತ ಯಾರು ಮೋಸ ಮಾಡಿದ್ರೆ, ನೀವು ಮೋಸವಾದ್ರೆ ನಾವು ಜವಾಬ್ದಾರಲ್ಲ. ಶ್ರೀ ಕ್ಷೇತ್ರ ವತಿಯಿಂದ ನಾವು 1 ರೂಪಾಯಿ ಚೀಟಿ ದುಡ್ಡು ದೇವಸ್ಥಾನ ಮಾಡೋಕೆ ಚೀಟಿ ಮಾಡಿಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಒಂದು 16 ವರ್ಷ ಹುಡುಗಿ ನಾನು ಹುಷಾರ್ ಮಾಡಿದ್ದೀನಿ, ಇಲ್ಲಿ ಅಂತರ ಕಳ್ಸೀನಿ. ಯಾರೋ ಒಬ್ಬ ಅಲ್ಲಿ ಬೆಂಗಳೂರಲ್ಲಿ ಪರಿಚಯ ಆಗ್ಬಿಟ್ಟು, ನೆಲಮಂಗಲ ಯಾರೋ ಪರಿಚಯ ಆಗ್ಬಿಟ್ಟು ಅವ್ರಿಗೆ
ಏನ್ ಮಾಡಿ ಮುಟ್ಟಳಿರಂತೆ 55 ದುಡ್ಡು ಇಸ್ಕೊಂಡಂತೆ ಸ್ವಾಮಿಯಾರು ಕೊಟ್ಟು ಪರಿಚಯ ಮಾಡ್ಕೊಂತೀನಿ ನಿಮಗೆ ಅಂತ. ಇಲ್ಲ ಆಟೋ ಡ್ರೈವರ್ 6 ಸಾವಿರ ಇಸ್ಕೊಂಡ್ ಕಡತನ ಬಟ್ಟ ಏನಂತ. ಅದರೊಬ್ಬ ಯಾರು ಆಟೋ ಡ್ರೈವರ್ ಮೊನ್ನೆ ಮಾತಾಡಿದ್ದಾನೆ ಅಮಾವಾಸ್ಯ ದಿವಸ. ಒಬ್ಬ ಯಾರೋ ಲೇಡಿಗೆ ಹೇಳೇನೆ ಯಾಕೆ ಇಷ್ಟರ ಬಂದಿರಾ ಅಂತ. ಯಾಕಂದ್ರೆ ಅವ್ನು ಇಲ್ಲೇ ತಿನ್ನೋದು ಕಸ ತಿನ್ನೋದು ಇಲ್ಲೇ. ಅವ್ನು ಕಸ ಎದ್ದು ತಿಂತಾನೆ ಕಸ, ಅವನು ಇಲ್ಲೇ ಕಸ ತಿಂತಾನೆ. ಯಾರಿಗೊಬ್ರು ಹೇಳಿ ಇಷ್ಟರ ಯಾಕೆ ಬಂದಿರಾ ಅಂತಾನೆ. ನಿಮ್ಮವ್ರು ದೇವ್ರಿಲ್ವಾ ಅಂದಂತೆ. ಆ ಅಮ್ಮ ಹೇಳಿ ತಿಳಂಗೆ ಏನಂತ ಗೊತ್ತಾ, ನೀನು ಕಕ್ಕ ತಿಂತೀವ ಅನ್ನ ತಿಂತೀವ ಅಂತ ಸುಮ್ಮನೆ ಅವನು. ಇದು ಒಂದು ನಾಯಿ ಇದ್ದೇ ಇರುತ್ತೆ, ನಾಯಿ ಬೊಗಳೋದು. ಒಂದ್ ನಾಯಿ ಒಂದ್ ಬೊಗಳ ಇದ್ದೇ ಇರುತ್ತೆ. ನಾಯಿ ಇರ್ಲೇಬೇಕು, ಬೊಗಳ ನಾಯಿ ಇಲ್ಲ ಅಂದ್ರೆ ಈಗ ಆಪೋಸಿಟ್ ಯಾವನ ಕಷ್ಟ ಕೇಳಿದ್ರೆ ಸೀರೆ ಕೊಡೋ ಹೆಂಗಸು ಮುಟ್ತಾನೆ ಅಂತ ಯಾವನ ಬಾಕಿ ಅದೊಂದು ನಾಯಿ. ಈ ತರ ನಾಯಿಗಳು ನಿಮ್ಮ ಮನೆ ಪಕ್ಕ ಮಗಳಿರೋ ತಲೆಕೃಷಿ ಮಾಡಿ ಅರ್ಥಪದ ಜಾತಿ ಜಾತಿ ಅನ್ಬೇಡಿ, ಕುಲ ಕುಲ ಅನ್ಬೇಡಿ. ಭಕ್ತರೆ ನಾವ್ ಹೇಳೋದು ಇಷ್ಟೇ, ಯಾವ ಮನುಷ್ಯನ ಕಾಯಿಲೆ ಬರ್ಬೇಕು ಅಂತ ಮನೆ ಮಲಗಿರ್ ಬರುತ್ತೆ. ನಾನು ಕೊರೋನಾ 47 ಜನ ಹಾಕಿದ್ದೆ. 18 ಜನ ಲೇಡೀಸ್ ಮಿಕ್ಕ ಗಂಡಸರು ಯಾರು ಕೆಲಸ ಮಾಡ್ತಿಲ್ಲ. ನಮ್ಮನೆ ಪಾತ್ರ ನಮ್ಮ ಅಮ್ಮನೆ ಅಡಿಗೆ ಮಾಡೋದು ಇಲ್ಲೇ ಮನೆ. ನಮ್ಮ ಹೆಂಡತಿ ಅಡಿಗೆ ಮಾಡೋದು. ಕೊಲ್ಲತ್ಪರಿಂದ ಯಾರು ಬರ್ತಿರೋ ಗಂಡಸರು ಹೆಂಗಸರು ಪದಗಳು ಯಾರು ಬರ್ತಿರಲ್ಲ ನೋಡಿನ ಜನಗಳು. ನೀವ್ ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ ನಾವು ಕೇಳಲ್ಲ. ನೀವು ನಿಮ್ ಕಷ್ಟ ವಿಷಯ ಮಾಡ್ಕೊಂಡು ಹೋಗಿ ಬನ್ನಿ. ಯಾರು ಹಾಸ್ಪಿಟಲ್ ಬರೋರು ಹಾಸ್ಪಿಟಲ್ ಹೋಗಿ ಕಾಲಿಂದ ಹೋಗಲ್ಲ, ಯಾರು ಕಷ್ಟದ ದೇವಸ್ಥಾನಕ್ಕೆ ಬರಲ್ಲ. ಅದ ಇನ್ನೊಂದ್ಸಲ ಹೇಳ್ತೀನಿ, ಶ್ರೀ ಕ್ಷೇತ್ರ ವತಿಯಿಂದ ಯಾರ ಬಂದು ನಿಮ್ಗೆ ಕ್ಷೇತ್ರ ಅಂತ ಸುಳ್ಳು ಹೇಳ್ಕೊಂಡು ನಿಮ್ ಮನೆ ಬಾಗಿಲಿಗೆ ಬಂದು ನಿಮ್ ಊರಿಗೆ ಬಂದು ಟೋಲ ಬಂದು ಆಫೀಸರ್ ಬಂದು ದುರ್ಗಾಸ ಕಡೆ ಒಂದು ರೂಪಾಯಿ ಕೊಡಂಗಿಲ್ಲ. ಇಲ್ಲಿ ಮುಖ್ಯಸ್ಥ ನಾನೇ, ನಂಗೆ ದೇವ್ರು ಸಿಕ್ಕಿರೋದು. ನನ್ನ ಸಂಬಂಧರಲ್ಲ, ನಾನ್ ಬಂದ್ರು ಕೊಡ್ಬೇಡಿ. ಯಾವುದೇ ಕಾರಣಪಟ್ಟ ಇಂಪ್ಲೇಸ್ ನಡೆಯಲ್ಲ. ಯಾಕಂದ್ರೆ ದೇವ್ರ ಮುಂದೆ ಯಾರು ಇಂಪ್ಲೇಸ್ ಇಲ್ಲಿ ಮುಖ್ಯ ದೇವರೇ. ಇದೇ ಕೈ ಹುಷಾರಾಗೋದು. ನಾನು ಒಂದಷ್ಟು ಯಾರು ನನ್ನ ಸ್ವಾಮಿಯರು ನಾನು ಗುರುಗಳು ಅಂತ ಹೇಳಲ್ಲ. ನೀವು ಗುರುಗಳು ನೋಡ್ಬೇಕು, ಸ್ವಾಮಿ ನೋಡ್ಬೇಕು ಅಂತ ಕಣ್ಬಿಟ್ಬಿಡಿ. ನಾನೇ ನೀವು ಗುರುಗಳು ಅಂತ ಕರೆಯೋದು. ಗುರುವತ್ತ ಕೊಟ್ಟಿದ್ದೀರಿ, ಡಾಕ್ಟರ್ ಕೊಡಕ್ಕೆ ಅಂತ ಇಸ್ಕೊಂಡಿಲ್ಲ ನಾನು. ಚಿತ್ರ ಬರೀತೀವಿ ಇದ್ ಮಾಡ್ತೀವಿ ಅಂತಾರೆ. ಅದು ಅವರ ಪ್ರೀತಿ. ನೋಡಿದಪ್ಪ ಪುಣ್ಯಾತ್ಮ ಕುತ್ಕೊಂಡು ದೇವಸ್ಥಾನ ಚಿತ್ರ ಬರ್ದಾನೆ, ಇಂಥ ಪುಣ್ಯಾತ್ಮನ ಪ್ರೋತ್ಸಾಹ ಮಾಡೋಣ ಅಂತದ ಯಾರು ಇದಾನೆ ನಿಮ್ಮ ಮನೆ ಓದ್ತಾರೆ ಹುಡುಗರು ಪ್ರೋತ್ಸಾಹ ಮಾಡಿ. ನಿಮ್ ಊರಿಗೆ ಯಾರು ಬರ್ತಡೇ ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಿ, ಏನೋ ಸವರಾಯ ಮಾಡ್ತಿರಲ್ವಾ, ನಿಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂತ ಏನೋ ಮಾಡ್ತಿರಲ್ವಾ, ಅವತ್ತೇನ್ ಮಾಡ್ತೀರಾ, ನಿಮ್ಮ ಅಪ್ಪಗಳು ಖಾಲಿ ಬೀಳಿಸಿ, ನಿಮ್ ಹಿರಿಕರು ಖಾಲಿ ಬೀಳಿಸಿ, ನಿಮ್ ಊರ್ದೇವ್ರಿಗೆ ಕೂಡಿಸಿ. ಹಂಗಾಗಿಲ್ವಾ ನಿಮ್ಮ ಗ್ರಾಮದಲ್ಲಿ ನಿಮ್ ಊರಲ್ಲಿ ತುಂಬಾ ಬಡವರು ಇರ್ತಾರೆ, ಮನೆ ಸೋರ್ತಾ ಇರುತ್ತೆ, ಸೀಟ್ ಇರಲ್ಲ, ಬಿಸಿಲು ಒಣಗ್ತಾ ಇರುತ್ತೆ. ಅಂತ ಬಡವರಿಗೆ ಸೀಟ್ ಕೊಡ್ಸಿ ಆಗ್ಬೋದಾ? ಅದನ್ನ ದಯವಾಕೊಳ್ಳಿ, ಏನ್ ಪರವಾಗಿಲ್ಲ. ನಿಮ್ ಅಕ್ಕಪಕ್ಕ ಕೆರೆಗಡೆ ತುಂಬುತ್ತಾ ಫಸ್ಟ್ ಪೂಜೆ ಮಾಡಿ, ಮಳೆ ಬರ್ಲಿ ಬೆಳೆ ಬರ್ಲಿ, ಆಮೇಲೆ ನಿಮ್ಮ ಕೊಡ್ರಕೊಂಡು ಅಂದ್ರಿ ಅರ್ಥದ. ಇನ್ನ ನಮ್ ಸಂಸ್ಕೃತಿ ಮರಿಬೇಡಿ. ಯಾವ್ದೋ ಹಬ್ಬ, ಯಾವ್ದೋ ಹ್ಯಾಪಿ ನ್ಯೂ ಇಯರ್ ಅಲ್ಲ, ಅವ್ರು ಯಾರೋ ಅವ್ರದ್ದು ಹಬ್ಬ ಅವ್ರು ಮಾಡ್ತಾರೆ. ನಾವು ರಾತ್ರಿ ಗಂಟೆ ಪಟಾಕಿ ಹೊಡೆದು ನೋಡಕ್ ಬಾಟಿ ಹೆಸರು ನಾವು ಶ್ರೀಮಂತಿಕೆ ಅಲ್ಲ. ಇವರೇ ಹಬ್ಬ ಮಾಡಿ, ಮಳೆ ಬರ್ಲಿ ಬೆಳೆ ಬರ್ಲಿ, ಎಷ್ಟು ಪ್ರಾಣಿಗಳು ಸತ್ತೋಗ್ತೇವೆ. ನಿಮ್ ಅಕ್ಕಪಕ್ಕ ಬಡವರಿಗೆ ನೀರ್ ಕೊಡಿ, ಅಕ್ಕಪಕ್ಕ ತೋಟದ ನೀರ್ ಕೊಡಿ, ಪುಣ್ಯ ಬರ್ತದೆ. ಅರ್ಥಾಯ್ತಾ? ಇದು ಪಕ್ಕದ ಯಾವ ಒಣಗೋಗ್ತಾ ಯೋಚನೆ ಮಾಡಬಾರ್ದು. ಕೇಳ್ಕೊಂಡ್ರ ಊಟ ವೇಸ್ಟ್ ಮಾಡಬಾರ್ದು. ನೋಡಿ ಇಲ್ಲಿ ಯಾರು ಖಾಲಿ ಬೀಳಬಾರ್ದು. ಯಾಕಂದ್ರೆ ನೀವು ಕೂಡ ಅನ್ನ ತಿಂತೀವಿ, ನನ್ ಸಮಾನ ಆಗಲ್ಲ, ಯಾರಿಸ್ಕಲ್ಲ. ಈಗ ನೀವು ಹೆಂಗ ನಿಮ್ಗೆ ಅನ್ನ ಕೊಟ್ಟಿ ಖಾಲಿ ಬಿಡೋದು ದೊಡ್ಡ ವಿಷಯ ಅಲ್ಲ. ಈಗ ನಮ್ಮ ಕಡೆ ಹೋಗಿದ್ದೆ, ಹೇಳಿದೆ ನಿಮ್ಗೆ, ಒಂದ್ ಕಡೆ ಊರ ಸಾಲ ಹೋಗಿದ್ದೆ. ಅಲ್ಲಿ ಸ್ವಾಮಿಯರ ಪರಿಚಯ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ, ಆಚೆ ಕುಸ್ಕೊಂಡು ಸ್ವಾಮಿಯರೆಲ್ಲ ಎಲ್ಲ ಬಂದ್ರು, ನನ್ನ ಗೊತ್ತಿರ್ಬಿಟ್ರು. ಓ ಅಣ್ಣರು ಬಂದಾರೆ ಅಂತ ಹೇಳಿ ನನ್ನ ಜನ ಮುಟ್ಬಿಟ್ಟೆ. ಅವರು ನನ್ನ ಹೊಲಿಕರ್ದು ಹೇಳಿದ್ರು, ಯಾವ್ದೇ ಕಾರಣಕ್ಕೂ ನೀವು ಒಂದ್ ಜನ ಮುಟ್ಬಾರ್ದು, ಅವ್ರಿಗೆ ಯಾವ ಕಾಲ ಇರುತ್ತೆ ಗೊತ್ತಿಲ್ಲ, ದೂರದ ಆಶ್ರಮ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಕೆಲವರು ಎಲ್ಲ ನೋಡಿದಿರಿ, ಜಾತಿ ಸ್ವಾಮೀಜಿಗಳು, ಆಮೇಲೆ ದೂರ ಸ್ವಾಮೀಜಿ, ಅವ್ರು ಮುಟ್ಟಂಗಿಲ್ಲ. ಅವ್ರು ಹಿಂಗಂತಾರೆ, ನೀವೇ ಮಾಡ್ತೀರಿ, ನೆಲ ಹೊಡ್ಕೊಂತೀರಿ. ಅದೆಲ್ಲ ಏನು ಬೇಡ. ನಾನು ಮನಸ್ಸಿನ ನಾನೇ ದೇವರಲ್ಲ, ನನಗೂ ಸಾವಿದೆ. ನನಗೆ ಶಕ್ತಿ ಇರೋ ಮಟ್ಟ ನಾನು ಸೇವೆ ಮಾಡ್ತೀನಿ. ಆಮೇಲೆ ಯಾರು ಬರ್ತಾರೋ, ನಮ್ಮ ಮಗನ್ ತಾಣತ್ತೋ ನನ್ನ ತಮ್ಮ ಅಂತ ಗೊತ್ತಿಲ್ಲ. ಅದಕ್ಕೆ ಯಾವತ್ತು ಯಾವ ಮನುಷ್ಯನ ದೇವರಾಗಲ್ಲ. ಗೊತ್ತಾಗ್ತದ? ಇಲ್ಲಿ ಯಾರು ದೇವರು ಇಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ದೇವಸ್ಥಾನ ಯಾವ್ದೇ ಕಾರಣಕ್ಕೂ ಚಂದ ಉತ್ತು ಮಾಡಲ್ಲ, ದುಡ್ಡು ಇಸ್ಕೊಳಲ್ಲ, ಕವಡೆ ಹಾಕಲ್ಲ, ಮೋಸ ಮಾಡಲ್ಲ, ಚೀಟಿ ಕೊಡೋದು ಏನೂ ಇಲ್ಲ. ಹಿಂಗೆ ನಡೆಯುತ್ತೆ. ಜನ ನಂಬಿಕೆ ಇದ್ದವ್ರು ಬನ್ನಿ, ಕಾಯಂತವ್ರು ಬನ್ನಿ, ನಾನು ನನ್ನದು ನನ್ನಿಂದ ಅಂತ ಬಿಟ್ಟು ಬನ್ನಿ. ಮುಂಚೆ ಬರೋರು ಬಹಳ ಜನ ಬಹಳ ಬೇಜಾರಾಗ್ತದೆ ಅನ್ಸ್ಕೊಂಡು. ಇವತ್ತು ನಮಗೆ ಒಂಥರ ಅಸಹ್ಯ ಅನ್ಸ್ತದೆ. ಸುಮಾರು ಒಬ್ರು ಜನಕ್ಕೆ ಒಬ್ಬರ ಬಂದು ಲೇಟ್ ಆಗುತ್ತೆ. ಹೆಂಗಸು ಗಲಾಟೆ ಮಾಡೋರು, ಇಲ್ಲ ಗಂಡಸು ಗಲಾಟೆ ಮಾಡೋರು ಗೊತ್ತಿರುತ್ತೆ. ಬರ್ತಾರೆ ನಿಮ್ಗೆ ಒಂದ್ ಲೇಡಿ ರೆಡಿ ಮಾಡ್ತೀವಿ, 2 ಸರಿ ಬರುತ್ತೆ, ಕಾಲ್ ರೆಡಿ ಮಾಡ್ತೀವಿ, 3ನೇ ಸರಿ ಅವ್ರು ಬರ್ತಾರೆ, ಬೇಗ ಬಿಡಲ್ಲ ಅಂತ ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಬಟ್ಟೆ ಕಂಪ್ಲೇಂಟ್ ಏನ್ ರವೀಣ, ಬಟ್ಟೆ ಕಂಪ್ಲೇಂಟ್ ಬೇಗ ಬಿಡಲ್ಲ ಅಂತ. ಇನ್ನ ಆಟದನೊಬ್ಬ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲೇ ಎಲ್ಲ ಉಚ್ಚೇದ ಅಂತಿಮ ಮಕ್ಕಳು ನಾವೇ ಸಾಕಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಮಾಡೋದನ್ನ ಏನಂದ್ರೆ ಎಣ್ಣೆ ಕೊಡ್ಕೊಂಡ್ ಬರ್ಬೇಡ ಅಂತೇಳಿ. ಇನ್ನೊಬ್ಬ ಯಾವ ಜೋರ್ ಮಾಡ್ತೀವಿ ಕಂಪ್ಲೇಂಟ್, 3 ಕಂಪ್ಲೇಂಟ್ ನಮ್ಮ ಮೇಲೆ. ಇನ್ನೊಂದಿಬ್ರು ಲೇಡಿ ಗಂಡ ಹೆಂಡತಿ ಯಾರು ಅಪಸ್ಥ ಮಾಡ್ಕೊಬೇಡಿ, ಒಳಗಡೆ ದೇವ್ರ ಬಾಯ್ತ ಕೂತಿರ್ತಾರೆ. ನೀವು ಕೂತೀರಾ ಅಂದ್ರೆ ನಮ್ಮ ಮೇಲೆ ನಮ್ಮ ಮೇಲೆ ಮೋದಿ ಕೊಟ್ಟಿರ್ತಾರೆ. ಏನಂತ, ನಾವು ಅಲ್ಲಿ ಹೋಗಿದ್ವಿ, ನಮ್ಗೆ ಜಾಗ ಬಿಡ್ಲಿಲ್ಲ ಅಂತ. ನಿಮ್ಮ ಅವಿವೇಕತೆ ನಮ್ಮ ಮೆರೆದ್ ಬಿಟ್ಟು ನೀವು ನಾನು ಬಿಟ್ಟು ತಾಯಿಗೆ ಅಡ್ಡೋಗಿ ಏನ್ ಬಂದಿರೋ ಪುಣ್ಯತ ನಿಮಗೆಲ್ಲ ಒಳ್ಳೇದಾಗ್ಲಿ, ದೇವ್ರ ಆಶೀರ್ವಾದ ಕೊಡ್ಲಿ. ನೀವು ಎಲ್ಲಿ ತಕ್ಕ ಅಲ್ಲಿ ಆರೋಗ್ಯ ಇರಿ. ಏನಂತ ಕೇಳಿದ್ರೆ ದೇವ್ರ ಗೊತ್ತಾ, ಒಳ್ಳೆ ಸಾವು ಕೊಡವ ಅಂತ ಕೇಳಿ. ಯಾಕಂದ್ರೆ ಹಾಸ್ಪಿಟಲ್ ನರಳಿ ಆಕ್ಸಿಡೆಂಟ್ ನರಳಿ ಸಾಯೋದಲ್ಲ. ನನ್ನೊಂದು ಆಸೆ ಇದೆ ಗೊತ್ತಾ ನಿಮ್ಗೆ, ನಾ ಮಲಗಿತ ಬಂದು ನೀವು ಒಳ್ಬೇಕು, ಆ ತರ ಬದುಕಬೇಕು ಅಂತ ನನ್ನ ಆಸೆ. ಆಯ್ತಾ? ನೋಡಿ ಭಕ್ತರೆ, ನಾವು ನಿಮ್ಗೆ ಜಾಸ್ತಿ ಬಡವ್ರೆ. ನನಗೊಂದು 100 ರೂಪಾಯಿ ದುಡ್ಡಿಲ್ಲ, ಡಾಕ್ಟರ್ ಮಗು ನೋಡಿಲ್ಲ, ಮಗು ತಿರೈತಿಲ್ಲ, 16 ವರ್ಷ ಮಗಳಿರೋ ನನಗೆ. ಅವತ್ತೊಂದು ಕಾಲ ನಮ್ಮ ಅಪ್ಪ ಕರೆಂಟ್ ಹೊಡಿತ ಅಂತ ಬಡವರು. ಈಗ ತಾಯಿ ಸಿಕ್ಕಿದ್ಮೇಲೆ ಗೊತ್ತಂತ 2 ಮಕ್ಕಳಿದ್ದಾರೆ. ಈಗ ಆರೋಗ್ಯ ಇದೀವಿ, 4 ಗಂಟೆ ಈ ಊರಿಗೆ ಊಟ ಬಂದು ನಮ್ಮಪ್ಪ 4 ಜನಕ್ಕೆ ಅನ್ನ ಕೊಡೋ ಶಕ್ತಿ ನಮ್ಮ ತಾಯಿನ ಮಾಡ್ಬೇಕಾದ್ರೆ. ನೋಡಿ ಪ್ರಸಾದ ಕೊಡ್ತೀನಿ ಬನ್ನಿ, ಹಂಗೆ ಹೋಗ್ಬೇಡಿ. ಯಾಕೆ ನಿಮ್ಮ ಮನೆ ವಿಷಯ ಬನ್ನಿ, ನಿಮ್ಮ ಮನೆ ಎಲ್ಲೋಗಲ್ಲ ಬನ್ನಿ, ಪರವಾಗಿಲ್ಲ. ನಿಮ್ಮ ಮನೆ ಮೆಸೇಜ್ ಸೀರಿಯಲ್ ಎಲ್ಲ ಎಲ್ಲೋಗಲ್ಲ ಬನ್ನಿ. ನೋಡಿ ಯಾಕೆ ಬೈತೀವಿ ಅಂದ್ರೆ ನಗ್ತೀರಾ, ನಾನು ನಾರ್ಮಲ್